ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಮೇ 1, 2025 ಪಂಚಾಂಗ. ತಿಥಿ ವೈಶಾಖ ಶುದ್ಧ ಪಂಚಮಿ. ನಕ್ಷತ್ರ ಅಶ್ವಯುಜ. ಯೋಗ ವಿಷ್ಕುಂಭ. ಕಾರಣ ವಿಷ್ಕುಂಭ. ಪ್ರಮುಖ ಹಬ್ಬಗಳು ಮತ್ತು ರಜಾದಿನಗಳು. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ, ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ. ಈ ದಿನವು ದೇಶಾದ್ಯಂತ ಕಾರ್ಮಿಕರ ಹಕ್ಕುಗಳನ್ನು ಗುರುತಿಸುವ ದಿನವಾಗಿದೆ. ಕೆಲವೊಂದು ರಾಜ್ಯಗಳಲ್ಲಿ ಇದು ಸರ್ಕಾರಿ ರಜೆಯಾಗಿ ಆಚರಿಸಲಾಗುತ್ತದೆ. ಶಂಕರಾಚಾರ್ಯ ಜಯಂತಿ, ಹಿಂದೂ ತತ್ವಜ್ಞಾನಿ ಶಂಕರಾಚಾರ್ಯರ ಜಯಂತಿ. ಈ ದಿನವನ್ನು ಕೆಲವೊಂದು ಪ್ರದೇಶಗಳಲ್ಲಿ ಆಚರಿಸಲಾಗುತ್ತದೆ. ಸುರ್ದಾಸ್ ಜಯಂತಿ, ಭಕ್ತ ಕವಿ ಸುರ್ದಾಸ್ ಅವರ ಜಯಂತಿ. ಕೆಲವೊಂದು ಪ್ರದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ಕಾರಿ ರಜಾ ಸ್ಥಿತಿ. 2025 ಮೇ 1 ಯಾವುದೇ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಕಡ್ಡಾಯ ರಜಾ ಘೋಷಣೆ ಇಲ್ಲ. ಆದಾಗ್ಯೂ ಕೆಲವೊಂದು ರಾಜ್ಯಗಳಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ಗುರುತಿಸುವ ಹಬ್ಬವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಮೇಷರಾಶಿ ಏರೀಸ್. 1. ಮೇಷರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯವರು ಪ್ರಚಂಡ ಉತ್ಸಾಹ ಮತ್ತು ಧೈರ್ಯಪೂರ್ವಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರ ಜೀವನ ಪಥವು ಸ್ಪಷ್ಟವಾಗಿದ್ದು, ಅವರು ಯಾವ ಗುರಿಯನ್ನಾದರೂ ತಲುಪಲು ಕಷ್ಟಪಟ್ಟು ಪ್ರಯತ್ನಿಸುತ್ತಾರೆ. ಅವರ ಸ್ವಭಾವದಲ್ಲಿ ಧೈರ್ಯ, ನಿಷ್ಕಪಟತೆ ಮತ್ತು ಹಠಪ್ರವೃತ್ತಿ ಎಣಿಕೆಯಾಗುತ್ತದೆ. ಇವರು ತಾವು ಇಚ್ಛಿಸಿದ ದಾರಿಯಲ್ಲಿ ಯಾವುದೇ ಅಡಚಣೆಯನ್ನು ಎದುರಿಸದಂತೆ ಬಲಹೀನರಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಅವರ ಹುಚ್ಚು ನಿರ್ಧಾರಗಳು ಅಥವಾ ಆಕ್ರೋಶದಿಂದ ಅವರು ಕೊನೆಯಷ್ಟು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಕೆಲವು ಸಮಯಗಳಲ್ಲಿ ಉತ್ತಮ ಫಲಿತಾಂಶ ನೀಡದೆ ಮುಂಬರುವ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆಗ ಉತ್ತಮ ಚಿಂತನೆ ಮತ್ತು ತಾತ್ಕಾಲಿಕ ಚೇತನತೆಯ ಅವಶ್ಯಕತೆ ಮೂಡುತ್ತದೆ. 2. ಮೇಷರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮಗಾಗಿ ವಿಶೇಷವಾಗಿದೆ, ಏಕೆಂದರೆ ನಿಮ್ಮ ಭಾವನೆಗಳು ಹೆಚ್ಚು ದೃಢವಾಗಿದ್ದು, ನಿಮಗೆ ಸುತ್ತಲೂ ಇರುವ ಜನರಿಂದ ಪೂರಕ ಬೆಂಬಲವನ್ನು ನೀವು ಪಡೆಯಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲು ತಯಾರಾಗಿದ್ದೀರಿ. ಆದರೆ ನಿಮ್ಮ ನಿರ್ಧಾರಗಳು ತ್ವರಿತವಾಗಿರಬಹುದು. ಆದ್ದರಿಂದ ನೀವು ತೆಗೆದುಕೊಳ್ಳುವ ಯಾವುದೇ ಪ್ರಾರಂಭವನ್ನು ನಿಮ್ಮ ಅನಿಸಿಕೆಗಳಿಗೆ ತಾಕತ್ತು ನೀಡುವುದರ ಮೂಲಕ ಸೂಕ್ತವಾಗಿ ಪರಿಗಣಿಸಲು ಸಮಯ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಧೈರ್ಯವು ಹಲವಾರು ಸಂಗತಿಗಳನ್ನು ದಿಟ್ಟವಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೂ ಈ ದೃಷ್ಟಿಕೋನವು ಕೆಲವು ತಪ್ಪುಗಳನ್ನು ತಂದು ಹಾಕಬಹುದು. ಆದ್ದರಿಂದ ಪ್ರಗತಿ ಮತ್ತು ಸುಧಾರಣೆಗೆ ಗಮ್ಯವಾಗಿದ್ದರೂ ಸುಳ್ಳು ನಿರ್ಧಾರಗಳು ತೊಂದರೆಯಾಗಬಾರದು. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ವಿಶೇಷ ಚೇತನತೆ ಕಂಡುಬರುವ ಸಾಧ್ಯತೆ ಇದೆ. ನೀವು ಆರ್ಥಿಕವಾಗಿ ಗಮನ ಹರಿಸಿ ಹೆಚ್ಚು ಪ್ರಯೋಜನಕರ ವ್ಯವಹಾರಗಳನ್ನು ಕಂಡುಹಿಡಿಯಬಹುದು. ನಿಮ್ಮ ಹಣಕಾಸು ನಿರ್ವಹಣೆಯ ಬಗ್ಗೆ ನೀವು ಹೆಚ್ಚು ಸಂಯಮ ಮತ್ತು ಜಾಗ್ರತೆ ವಹಿಸುವ ಸಮಯ ಇದು. ಈ ದಿನವು ಹೊಸ ಆರ್ಥಿಕ ಅವಕಾಶಗಳನ್ನು ನಿಮ್ಮ ಕಡೆಗೆ ತರಬಹುದು, ಆದರೆ ಅವುಗಳನ್ನು ನೀವು ಎಚ್ಚರಿಕೆಯಿಂದ ವಿಶ್ಲೇಷಿಸಿ ಯಾವುದೇ ಅಪಾಯವನ್ನು ದೂರವಿಡಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಹಿಂದಿನ ಚಿಂತನೆಗಳನ್ನು ಪರಿಶೀಲಿಸಿ ಲಾಭಕ್ಕಾಗಿ ನೀವು ಕೊಡುವ ಹೊಣೆಗಾರಿಕೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಹೆಚ್ಚಾದ ಖರ್ಚುಗಳನ್ನು ಬಾಹ್ಯ ಕಾರಣಗಳಿಂದ ತಡೆಗಟ್ಟಲು ಸಮಯ ಸೂಕ್ತವಾಗಿರುತ್ತದೆ. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ಇಂದು ಕೆಲವೊಂದು ಸುಧಾರಣೆಯುಂಟಾಗಬಹುದು, ಆದರೆ ಇದು ನಿಮ್ಮ ಆತ್ಮೀಯ ಸಂಗಾತಿಯೊಡನೆ ಬದಲಾಗಿದ ಪ್ರಸ್ತಾಪಗಳಲ್ಲಿ ಮತ್ತು ಸಹಮತಿಗಳಲ್ಲಿ ಸ್ಪಷ್ಟತೆ ತಂದೆಯೂ ಸಹ ನಿಮ್ಮ ಭಾವನೆಗಳನ್ನು ತೀವ್ರವಾಗಿ ಹಂಚಿಕೊಳ್ಳುವ ಸಮಯವಿದು. ನೀವು ನಿಮ್ಮ ಸಂಗಾತಿಯೊಡನೆ ವಿಶೇಷ ಸಮಯ ಕಳೆಯಲು ಇಚ್ಛಿಸುವಾಗ ನೀವು ಈ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಸಹಾಯ ಮಾಡಬಹುದು. ಆದರೆ ನಿಮ್ಮ ಭಾವನೆಗಳು ಸ್ವಲ್ಪ ಅತಿ ಪ್ರಮಾಣದಲ್ಲಿ ಹೊರಹೊಮ್ಮಬಹುದು. ಇದು ಇಬ್ಬರ ನಡುವೆ ಅಪರಿಹಾರ್ಯವಾದ ತಕರಾರುಗಳನ್ನು ಉಂಟು ಮಾಡಬಹುದು. ನಿಮ್ಮ ಸಂವಹನಕ್ಕೆ ಧೈರ್ಯ ಮತ್ತು ಮುಕ್ತನಾದ ದೃಷ್ಟಿಕೋನವನ್ನು ನೀಡಲು ಪ್ರಯತ್ನಿಸಿ. ಜೊತೆಗೆ ಸಂಗಾತಿಯ ಭಾವನೆಗಳನ್ನು ಗಮನಿಸಿ. ಪ್ರೀತಿ ಮತ್ತು ಸ್ನೇಹದಲ್ಲಿ ಅದೃಷ್ಟವನ್ನು ಕಂಡುಹಿಡಿಯಲು ಇಂದು ಉತ್ತಮ ಸಮಯವಾಗಿದೆ, ಆದರೆ ಎಚ್ಚರಿಕೆಯಿಂದ ನಡೆಯಲು ಮಾತ್ರ ನೀವು ಸಾಧ್ಯವಾಗಬಹುದು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ಟೌರಸ್. 1. ವೃಷಭ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ಸ್ಥಿರತೆ ಮತ್ತು ಭದ್ರತೆ ಬಗ್ಗೆ ಹೆಚ್ಚು ಗಮನ ಹರಿಸುವವರು. ಅವರು ತಮ್ಮ ಜೀವನವನ್ನು ಶಾಂತವಾಗಿ ಮತ್ತು ಸಮತೋಲಿತವಾಗಿ ನಡೆಸಲು ಇಚ್ಛಿಸುತ್ತಾರೆ. ಅವರಲ್ಲಿ ಬಲವಾದ ನಂಬಿಕೆ ಮತ್ತು ದಾರ್ಶನಿಕತೆಯು ಲಭ್ಯವಿದ್ದು, ಅವರು ತಮ್ಮ ಜೀವನದಲ್ಲಿ ಒಂದೇ ದಾರಿಯನ್ನು ತಲುಪಲು ಹೆಚ್ಚಿನ ಸಮಯವನ್ನು ಸಮರ್ಪಿಸುತ್ತಾರೆ. ಈ ರಾಶಿಯವರು ದುಡಿಮೆ, ಉತ್ಸಾಹ ಮತ್ತು ಸಾಮಾನ್ಯವಾಗಿ ಶಕ್ತಿಯುಳ್ಳ ವ್ಯಕ್ತಿಗಳು. ಆದರೆ ಕೆಲವೊಮ್ಮೆ ಅವರಿಗೆ ಹೆಚ್ಚು ಸ್ಥಿರತೆ ಬೇಕಾದಾಗ ಅವರು ಅನಾವಶ್ಯಕವಾದ ಸಮಯವನ್ನು ಉಳಿಸಿಕೊಳ್ಳುತ್ತಾರೆ.
ಈ ಸ್ಥಿತಿಯು ಅವರು ಯಾವುದೇ ಸನ್ನಿವೇಶದಲ್ಲಿ ಆತಂಕದಿಂದ ದೂರವಿದ್ದರೂ ಸಹ ಇತರರೊಂದಿಗೆ ಹೊತ್ತೊಯ್ಯುವ ಯಾವುದೇ ಧೈರ್ಯಪೂರ್ವಕ ಆವಿಷ್ಕಾರಗಳಲ್ಲಿ ಸಹಾಯ ಮಾಡುವುದಿಲ್ಲ. 2. ವೃಷಭ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ಕಾರ್ಯಶಕ್ತಿಗೆ ಸಾಕಷ್ಟು ಪ್ರಭಾವ ಬೀರುವ ಸಮಯವಾಗಿದೆ. ನಿಮ್ಮ ಸ್ವಭಾವ ಮತ್ತು ಮನೋಭಾವವು ನಿಮಗೆ ಉತ್ತಮ ದೃಷ್ಟಿಕೋನ ನೀಡಲಿದೆ. ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದುವರಿಯಲು ಹೆಚ್ಚು ಧೈರ್ಯ ಮತ್ತು ತಾತ್ಕಾಲಿಕವಾಗಿ ಮನಸ್ಸು ಸ್ಥಿರವಾಗಿರಬಹುದು. ಆದರೆ ನೀವು ನಿಮ್ಮ ಪ್ರಯತ್ನಗಳಿಗೆ ಬಲವಾದ ಕಾಳಜಿ ಮತ್ತು ಕ್ರಮಗಳನ್ನು ನೀಡಲು ಸಾಧ್ಯವಿದೆ. ನಿಮ್ಮ ನೆನಪುಗಳಲ್ಲಿ ಹೆಚ್ಚು ವಿಚಾರಗಳನ್ನು ಪರಿಗಣಿಸಿ ಅಂತಹ ಪರಿಶ್ರಮವನ್ನು ಸೂಕ್ತವಾಗಿ ಎಚ್ಚರಿಕೆಯಿಂದ ಅನುಸರಿಸು. ಕೆಲವು ಸಂದರ್ಭಗಳಲ್ಲಿ ನೀವು ಆಧಾರಿತ ಸಮಸ್ಯೆಗಳ ಬಗ್ಗೆ ಪರಿಗಣಿಸಿದರೂ ನೀವು ಅವುಗಳನ್ನು ಪರಿಹರಿಸಲು ಯಾವುದೇ ತುರ್ತು ಕ್ರಮಗಳನ್ನು ಕೈಗೊಳ್ಳುವುದರಿಂದ ಉತ್ತಮ ಫಲಿತಾಂಶಗಳನ್ನಾಗಿಸಬಹುದು. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ಹಾಗೂ ಸಂಯಮಿತ ರೀತಿಯಲ್ಲಿ ನಡೆಯುತ್ತಾರೆ. ಇಂದು ನಿಮ್ಮ ಹಣಕಾಸು ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸೂಕ್ತ ಸಮಯವಾಗಿದೆ. ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮುಂದಿನ ಹಂತವನ್ನು ಸಾಧಿಸಲು ಪ್ರಗತಿಯನ್ನು ಗಮನಿಸಬಹುದು. ಇತ್ತೀಚೆಗೆ ಮಾಡಿದ ಏನಾದರೂ ಆರ್ಥಿಕ ನಿರ್ಧಾರಗಳಲ್ಲಿ ಪರಿಗಣನೆಗೊತ್ತು ನೀಡಲು ಹಾಗೂ ಏನಾದರೂ ಹೊಸ ಹಣಕಾಸು ಅವಶ್ಯಕತೆ ಇದ್ದಲ್ಲಿ ಸಮಯವನ್ನು ಬಿಡಿ. ಅಚಾನಕ್ ಮಾಡಲಾದ ಅತಿಕನಿಷ್ಠ ಖರ್ಚುಗಳು ನಿಮ್ಮ ಭವಿಷ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡಬಹುದು. ಇವುಗಳನ್ನು ಪ್ರೇರಣೆ ಹಾಗೂ ಸಮಯವನ್ನು ಗಮನದಲ್ಲಿಟ್ಟು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಮತ್ತು ಸಂಬಂಧಗಳಲ್ಲಿ ನಿಮ್ಮ ನಂಬಿಕೆ ಬಹುಮಹಿಮೆ ಆಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಶಾಂತ ಹಾಗೂ ಅನುವಾದಕ ಸಂಬಂಧವನ್ನು ಕಾಪಾಡಿಕೊಳ್ಳಲು ಈ ದಿನ ಉತ್ತಮವಾಗಿದೆ. ನಿಮ್ಮ ಸ್ವಭಾವವನ್ನು ಜನರೊಂದಿಗೆ ಹಂಚಿಕೊಂಡು ನಿಮ್ಮ ನೆನಪನ್ನು ಆತ್ಮೀಯವಾಗಿ ವ್ಯಕ್ತಪಡಿಸಲು ಹೆಚ್ಚು ಸಮಯ ಕೊಡಲು ಸಾಧ್ಯವಿದೆ. ಸಂಬಂಧಗಳಲ್ಲಿ ಸಮರ್ಥನೆ ಹಾಗೂ ನಂಬಿಕೆ ಪ್ರಾಶಸ್ತ್ಯವನ್ನು ಪಡೆದು ಇನ್ನೂ ಹೆಚ್ಚು ಅನುರಾಗ ಮತ್ತು ಸ್ನೇಹವನ್ನು ಹೂಡಲು ಈ ದಿನನು ಪ್ರಯೋಜನಕಾರಿ ಎನ್ನಬಹುದು. ಆದರೂ ನಿಮಗೆ ಕೆಲವೊಮ್ಮೆ ಅನೇಕ ಬದಲಾವಣೆಗಳು ಪ್ರಭಾವವನ್ನು ಬೀರುವುದರಿಂದ ಅದು ಕೇವಲ ನಿಮ್ಮ ಸಂಬಂಧಗಳಿಗೆ ಪ್ರತ್ಯೇಕವಾಗಿರುತ್ತದೆಯೇ ಎಂದು ಪರಿಶೀಲಿಸುವುದು ಮುಖ್ಯ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಜಮನೈ. 1. ಮಿಥುನ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರು ಚಾಚುಚುಕ್ಕಿ ಮತ್ತು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನವೀನತೆಯನ್ನು ಬೆಂಬಲಿಸುವವರು. ಇವರಲ್ಲಿ ಹೆಚ್ಚು ಸೃಜನಶೀಲತೆ, ಸಂವಾದಿಸುವ ಸಾಮರ್ಥ್ಯ ಮತ್ತು ತಾತ್ಕಾಲಿಕ ಚಿಂತನೆ ಇರುತ್ತದೆ. ತಮ್ಮ ಬದಲಾಗುವ ಮನೋಭಾವಗಳು ಮತ್ತು ವೈವಿಧ್ಯಮಯ ಆಸಕ್ತಿಗಳೊಂದಿಗೆ ಇವರು ಸಿಗುವ ಹೊಸ ಅವಶ್ಯಕತೆಗಳನ್ನು ತಲುಪಲು ಹೆಚ್ಚು ಸಜ್ಜಾಗಿರುತ್ತಾರೆ. ಅವರು ಪರಿಗಣಿಸುವ ಎಲ್ಲದರಲ್ಲಿ ಹೊಸ ಆವಿಷ್ಕಾರಗಳು, ವಿಭಿನ್ನ ಪ್ರಕಾರದ ಆಯ್ಕೆಗಳನ್ನು ಮತ್ತು ಅವಕಾಶಗಳನ್ನು ನೋಡುತ್ತಾರೆ. ಆದರೆ ಕೆಲವೊಮ್ಮೆ ಇವರು ಸ್ವಲ್ಪ ಅಸ್ಥಿರವಾಗಿರುವುದರಿಂದ ತಮ್ಮ ನಿರ್ಧಾರಗಳನ್ನು ಸಮರ್ಥವಾಗಿ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಇವರು ತಮ್ಮ ಜೀವನವನ್ನು ನಿಯಮಿತವಾಗಿ ನಡೆಸಲು ಇಚ್ಛಿಸುವರು, ಆದರೆ ಪ್ರಪಂಚದ ಬದಲಾಗುವ ಸ್ವಭಾವದಲ್ಲಿ ಸಮರ್ಪಕವಾಗಿ ಪಥಸಂಚಲನೆ ಮಾಡುವುದು ಅಪೇಕ್ಷಿಸಬಹುದು. 2. ಮಿಥುನ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನ ನಿಮ್ಮ ದೃಷ್ಟಿಕೋನ ಮತ್ತು ದೃಢತೆ ನವೀನ ಕಾರ್ಯಗಳಿಗೆ ಅವಕಾಶ ನೀಡುತ್ತದೆ. ನೀವು ಗಮನವನ್ನು ನಿಮ್ಮ ಕನಸುಗಳಿಗೆ ಸಮರ್ಪಿಸುವುದರಿಂದ ನಿಮ್ಮ ಭಾವನೆಗಳಿಗೆ ಇನ್ನಷ್ಟು ಗಮನ ನೀಡಬಹುದು. ಇತರರೊಂದಿಗೆ ಸಂಬಂಧಗಳಲ್ಲಿ ಇದು ಉತ್ತಮ ಸಮಯವಾಗಬಹುದು, ಏಕೆಂದರೆ ನೀವು ತಾತ್ಕಾಲಿಕವಾಗಿ ನಿಮ್ಮ ಗುರಿಯನ್ನು ಅನುಸರಿಸಲು ಪ್ರೇರಣೆಯನ್ನು ಪಡೆಯಬಹುದು. ನಿಮ್ಮ ಬಹುಮುಖಿ ಮನೋಭಾವವನ್ನು ಸರಿಹೊಂದುತ್ತಿರಿಸಲು ಮತ್ತು ಇತರರೊಂದಿಗೆ ಉತ್ತಮ ಸಂವಾದವನ್ನು ರೂಪಿಸಲು ಪ್ರಯತ್ನಿಸಿ. ತಮ್ಮ ವೈಯಕ್ತಿಕ ದೃಷ್ಟಿಕೋನವನ್ನು ಸಂಶೋಧಿಸು, ಆದರೆ ನಿಮ್ಮ ದೃಢತೆ ಮತ್ತು ಧೈರ್ಯವನ್ನು ನಿಮಗೆ ಅಗತ್ಯವಿರುವ ಕಡೆಗೆ ಹೊಂದಿಸು. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚು ಗಮನ ನೀಡುವ ಸಮಯ ಇದು. ನೀವು ಆರ್ಥಿಕವಾಗಿ ನವೀನ ಮಾರ್ಗಗಳನ್ನು ಹುಡುಕಬಹುದು, ಆದರೆ ನಿಮಗೆ ಯಾವುದೇ ಹೊಸ ಹೂಡಿಕೆಗೆ ಒಳಪಟ್ಟರೆ ಅದನ್ನು ಆಯ್ಕೆ ಮಾಡಲು ಹೆಚ್ಚಿನ ಪರಿಶೀಲನೆ ಅಗತ್ಯವಿದೆ. ಈ ದಿನ ನಿಮಗೆ ಆರ್ಥಿಕವಾಗಿ ಹೆಚ್ಚುವರಿ ಲಾಭವನ್ನು ನೋಡಬಹುದು, ಆದರೆ ಇದು ನೀವು ಹೆಚ್ಚು ಸೂಕ್ತವಾಗಿ ಯೋಜನೆಗಳನ್ನು ಮಾಡಿರುವುದರಿಂದ ಮಾತ್ರ ಸಾಧ್ಯವಾಯಿತು. ಕೆಲವು ಅನಿರೀಕ್ಷಿತ ಘಟನೆಗಳು ಅಥವಾ ಅವಮಾನಕಾರಿ ಹಣಕಾಸು ಸಮಸ್ಯೆಗಳು ಸಂಭವಿಸಬಹುದು, ಆದ್ದರಿಂದ ಖರ್ಚುಗಳನ್ನು ಗಮನದಿಂದ ನಿಯಂತ್ರಣದಲ್ಲಿಡಿ. ಬಹುಮಹಿಮೆ ಮತ್ತು ಯೋಜನೆಯೊಂದಿಗೆ ನೀವು ಬರುವ ಹಣಕಾಸು ಸಮಸ್ಯೆಗಳನ್ನು ಸುಧಾರಿಸಬಹುದು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮದಲ್ಲಿ ನೀವು ಹೆಚ್ಚು ಸಮರ್ಪಣೆ ಹಾಗೂ ಸಂವೇದನೆ ತಲುಪುವಂತೆ ಅನುಭವಿಸಬಹುದು. ಇತರರೊಂದಿಗೆ ಹೃದಯಪೂರ್ವಕವಾಗಿ ಸಂಪರ್ಕ ಹೊಂದಲು, ನಿಮ್ಮ ಸಂಗಾತಿಯೊಂದಿಗೆ ಗಮನ ಮತ್ತು ಪ್ರಾಮುಖ್ಯತೆ ಹಂಚಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ.
ಇಂದಿನ ದಿನವು ನಿಮ್ಮ ಸಂಬಂಧದಲ್ಲಿ ಹೊಸ ಪ್ರಗತಿ ಮತ್ತು ತಂತ್ರಗಳನ್ನು ರೂಪಿಸು. ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮತ್ತು ಸಹಮತ ಸಾಧಿಸಲು ಹೆಚ್ಚು ಎಚ್ಚರಿಕೆಯಿಂದ ನಡೆಯಿರಿ. ನೀವು ಚಿಂತನೆಗಳನ್ನು ಹಂಚಿಕೊಂಡರೆ ನಿಮ್ಮ ಸಂಬಂಧದ ಗಾಢತೆ ಹೆಚ್ಚಾಗಬಹುದು. ಆದರೂ ಎಚ್ಚರಿಕೆಯಿಂದ ಕಡಿವಾಣ ಹಾಕಿದ ಹೃದಯಪೂರ್ವಕ ಭಾವನೆಗಳು ಉತ್ತಮ ಪ್ರಯೋಜನವನ್ನು ನೀಡಬಹುದು. ಮುಂದಿನ ರಾಶಿ ಕಟಕ. ಕಟಕ ರಾಶಿ ಕ್ಯಾನ್ಸರ್. 1. ಕಟಕ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಕಟಕ ರಾಶಿಯವರು ಹೆಚ್ಚು ಭಾವನಾತ್ಮಕ ಹಾಗೂ ನಿಸ್ಸಂದೇಹವಾಗಿ ಪ್ರೀತಿ ಮತ್ತು ಸಂಬಂಧಗಳನ್ನು ಪ್ರಸ್ತಾಪಿಸುವವರು. ಇವರಲ್ಲಿ ಕುಟುಂಬ ಮತ್ತು ಸ್ನೇಹಿತರುಗಳೊಂದಿಗೆ ಸಂಬಂಧಗಳನ್ನು ಪ್ರಗತಿಸುವ ಆಸಕ್ತಿ ಹೆಚ್ಚಾಗಿರುತ್ತದೆ. ಇವರು ತಮ್ಮ ಕುಟುಂಬವನ್ನು, ಮನೆ ಮತ್ತು ಇತರ ವೈಯಕ್ತಿಕ ಮೌಲ್ಯಗಳನ್ನು ತುಂಬಾ ಮಹತ್ವಪೂರ್ಣವಾಗಿ ಪರಿಗಣಿಸುತ್ತಾರೆ. ಆದಾಗ್ಯೂ ಇವರ ಜೀವನದಲ್ಲಿ ಮುಂಚೂಣಿಯ ನಿಲುವು ಮತ್ತು ಅಭಿಪ್ರಾಯಗಳು ಕೂಡ ನೆನೆಸಿಕೊಳ್ಳುವಂತಹ ಸಂಗತಿಗಳು. ಕೆಲವು ಸಂದರ್ಭಗಳಲ್ಲಿ ಇವರು ತಾವು ಸ್ವೀಕರಿಸಿದ ನಿರ್ಧಾರಗಳಿಗೆ ಹಠದಿಂದ ಎಚ್ಚರಿಕೆಯಿಂದ ಹೋಗುತ್ತಾರೆ, ಆದರೆ ಅದರ ಪರಿಣಾಮವಾಗಿ ಶಾಂತಿ, ಸಮಾಧಾನ ಮತ್ತು ಕುಟುಂಬದ ಒಗ್ಗಟ್ಟಿಗೆ ತಕ್ಕ ಪ್ರಭಾವ ಬೀರುವುದಿಲ್ಲ. ಈ ರಾಶಿಯವರು ತಮ್ಮ ಜೀವನ ಪಥದಲ್ಲಿ ಭಾವನೆಗಳಿಂದ ಮುಂದುವರಿಯಲು ಹೆಚ್ಚು ಬಲವಾದ ಅನುಭವಗಳನ್ನು ಸಂಗ್ರಹಿಸಲು ಇಚ್ಛಿಸುತ್ತಾರೆ. 2. ಕಟಕ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ಭಾವನೆಗಳನ್ನು ಮತ್ತಷ್ಟು ಬಲಪಡಿಸಲು ಅವಕಾಶ ನೀಡಲಿದೆ. ನೀವು ನಿಮ್ಮ ಪ್ರೀತಿಕರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುವಿರಿ. ಆದರೂ ನಿಮ್ಮ ಅತ್ಯುತ್ತಮ ಪ್ರಯತ್ನಗಳಿಗಿಂತ ಬಾಹ್ಯ ಸಂಗತಿಗಳು ಅಥವಾ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಕಡಿವಾಣ ಹಾಕಬಹುದು. ನೀವು ತನ್ನ ಭಾವನೆಗಳಲ್ಲಿ ಹೆಚ್ಚು ದೃಷ್ಟಿಕೋನಗಳನ್ನು ಪರಿಶೀಲಿಸಲು ಸಮಯ ತೆಗೆದುಕೊಳ್ಳುವಿರಿ. ನಿಮ್ಮ ಜೀವನದ ಗಮನವನ್ನು ನಿಮ್ಮ ಮನೆಯ ಮೇಲಾಗಿ ಸ್ಥಿರಗೊಳಿಸಿ, ಕುಟುಂಬದೊಂದಿಗೆ ಶುಭಚಿಂತೆಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಮಾತು ಮತ್ತು ವರ್ತನೆಗಳನ್ನು ಕಾಪಾಡಿ, ಯಾವುದೇ ಅಸಮಾಧಾನವು ಸಂಬಂಧಗಳಲ್ಲಿ ತೊಂದರೆ ಉಂಟುಮಾಡದಂತೆ ಗಮನವಿರಲಿ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ದಿನವು ನೀವು ಇನ್ನಷ್ಟು ನಿರ್ವಹಣೆ ಮತ್ತು ಯೋಜನೆಗಳನ್ನು ರೂಪಿಸಲು ಹೆಚ್ಚಿನ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಸಿದ್ಧರಾಗಿದ್ದೀರಿ, ಆದರೆ ನಿಮ್ಮ ಬಜೆಟ್ ಮತ್ತು ಖರ್ಚುಗಳನ್ನು ನಿಯಂತ್ರಿಸಲು ನೀವು ಜಾಗರೂಕತೆ ವಹಿಸುವುದು ಮುಖ್ಯ. ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ನಿಯಂತ್ರಣವನ್ನು ಹೆಚ್ಚಿಸಲು, ಲಾಭಕ್ಕಾಗಿ ವೈಯಕ್ತಿಕ ಆದಾಯಕ್ಕೆ ಶ್ರದ್ಧೆ ಹರಿಸಲು ಹೆಚ್ಚು ಸಮಯ ನೀಡಬಹುದು. ಹೀಗಾಗಿ ನೀವು ನಿಮ್ಮ ಹಣಕಾಸುಗಳಲ್ಲಿ ಸಂಶಯವನ್ನು ದೂರ ಮಾಡಿ, ಯೋಜನೆಯನ್ನು ಮುಖ್ಯವಾಗಿ ಪರಿಗಣಿಸಿ. ಈ ಸಮಯವು ಹೊಸ ಆರ್ಥಿಕ ದಿಕ್ಕುಗಳನ್ನು ಕಂಡುಹಿಡಿಯಲು ಸೂಕ್ತವಾಗಿರುತ್ತದೆ. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಗಾಢ ಸಂಬಂಧವನ್ನು ಸ್ಥಾಪಿಸಲು ಉತ್ತಮ ಅವಕಾಶಗಳನ್ನು ಹೊಂದಿರುತ್ತೀರಿ. ನಿಮಗೆ ಯಾವುದೇ ತಾತ್ಕಾಲಿಕ ಸಮಸ್ಯೆಗಳು ಇರುತ್ತದೆ ಎಂಬುದರ ಬಗ್ಗೆ ಚಿಂತಿಸುವುದರಿಂದ ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಮಯ ತೆಗೆದುಕೊಳ್ಳಬಹುದು. ಕೆಲವೊಮ್ಮೆ ನಿಮ್ಮ ಆತ್ಮೀಯ ಸಂಬಂಧದಲ್ಲಿ ನೀವು ಹೆಚ್ಚು ಭಾವನಾತ್ಮಕವಾಗಿಯೂ ಮತ್ತು ಸ್ನೇಹಪೂರ್ವಕವಾಗಿ ನಡೆದುಕೊಳ್ಳುವಿರಿ. ಆದರೆ ಸಂಬಂಧಗಳಲ್ಲಿಯೂ ನೀವು ಹೆಚ್ಚಿನ ಎಚ್ಚರಿಕೆಯಿಂದ ಪ್ರಾಮುಖ್ಯತೆಯನ್ನು ಗಮನವಿಟ್ಟು ಎರಡೂ ತೊಡಕುಗಳಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಯೊಂದಿಗೆ ಕಮ್ಮಿ ಅಥವಾ ಹೆಚ್ಚು ಸಮಯ ಕಳೆಯಲು ಈ ದಿನ ಉತ್ತಮ ಸಮಯವಾಗಿದೆ, ಆದರೆ ಅದರ ಜೊತೆಗೆ ನೀವು ನಿಮ್ಮ ಅಂತರಂಗ ಭಾವನೆಗಳನ್ನು ತಮ್ಮ ನಂಬಿಕೆಗೆ ಪ್ರದರ್ಶಿಸಲು ಸಹ ಸಾಧ್ಯವಾಗಬಹುದು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿ ಲಿಯೋ. 1. ಸಿಂಹರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹರಾಶಿಯವರು ಹುಟ್ಟಿದ ನಾಯಕರು ತಾತ್ಕಾಲಿಕವಾಗಿ ಪ್ರಭಾವ ಬೀರುವ ಮತ್ತು ಸ್ವಾಭಾವಿಕವಾಗಿ ಗಮನ ಸೆಳೆಯುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರಲ್ಲಿ ಖೂಬ ಕುಶಲತೆಯೊಂದಿಗೆ ನಿಮ್ಮ ಗುರಿಗಳಿಗೆ ತಲುಪಲು ಉತ್ಸಾಹ ಮತ್ತು ಇಚ್ಛಾಶಕ್ತಿ ತುಂಬಿಕೊಂಡಿರುತ್ತವೆ. ನೀವು ಯಾರಿಗೂ ಕಡಿವಾಣ ಹಾಕದಿರಲಿಲ್ಲ, ನೀವು ಅನೇಕ ಸಂದರ್ಭಗಳಲ್ಲಿ ನಾಯಕತ್ವವನ್ನು ತಲುಪುತ್ತೀರಿ. ಆದರೆ ಇವು ನಿಮ್ಮ ವಿಶಾಲವಾದ ನಂಬಿಕೆಗಳನ್ನು ಮತ್ತು ಸಾಮರ್ಥ್ಯವನ್ನು ಗುರುತಿಸಲು ನೀವು ನಿಮಗೆ ಅವಶ್ಯಕವಾದ ಸ್ಥಿರತೆ ನೀಡುತ್ತೀರಿ. ಆದಾಗ್ಯೂ ಕೆಲವೊಮ್ಮೆ ನಿಮ್ಮ ಅಹಂ ಅಥವಾ ನಿಮ್ಮ ಜನಪ್ರಿಯತೆಗೆ ಒಳಪಟ್ಟಿರುತ್ತದೆ. ಇವು ನಿಮ್ಮನ್ನು ಕೆಲವೊಮ್ಮೆ ಅಪರಿಷ್ಕೃತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಬಹುದು. ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ದೃಢನಂಬಿಕೆ ಮತ್ತು ವಿಶ್ವಾಸವನ್ನು ಹೊಂದಿದ್ದಾರೆ, ಆದರೆ ಇತರರ ಅಭಿಪ್ರಾಯಗಳನ್ನು ಒಪ್ಪಿಗೆಯಾಗಿ ಪರಿಗಣಿಸುವುದು ಸಹ ಮುಖ್ಯವಾಗಿದೆ. 2. ಸಿಂಹರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮಗೆ ಹೆಚ್ಚು ಎಚ್ಚರಿಕೆಯಿಂದ ನಡೆಯುವಂತೆ ಪ್ರೇರೇಪಿಸಬಹುದು. ನೀವು ನಿಮ್ಮ ಅತ್ಯುತ್ತಮ ಯೋಚನೆಗಳನ್ನು ಪ್ರದರ್ಶಿಸುವ ಸಮಯವಿದು, ಆದರೆ ನೀವು ತಮ್ಮ ಅನಿಸಿಕೆಯನ್ನು ದೃಷ್ಟಿಕೋನಗಳನ್ನು ಸ್ವಲ್ಪ ಹೆಚ್ಚು ಬಲಪಡಿಸಿಕೊಳ್ಳುವುದರಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಅವಕಾಶ ಇದೆ, ಆದರೆ ಇತರರೊಂದಿಗೆ ನಿಮ್ಮ ಸಂಬಂಧಗಳನ್ನು ಸಮಾನವಾಗಿ ಗಮನಹರಿಸು.
ನಿಮ್ಮ ಸಂಕಟಗಳ ಬಗ್ಗೆ ಚೆನ್ನಾಗಿ ಚಿಂತಿಸಿ ಅದರ ಪರಿಣಾಮಗಳು ಹೇಗಿರಬಹುದು ಎಂದು ವಿಶ್ಲೇಷಿಸಿ. ನೀವು ಯಶಸ್ವಿಯಾಗಲು ಮತ್ತು ಪ್ರಗತಿಯ ಹಂತವನ್ನು ಹತ್ತಿಕೊಳ್ಳಲು ನೀವು ನಿಮ್ಮ ಧೈರ್ಯವನ್ನು ಸೂಕ್ತ ರೀತಿಯಲ್ಲಿ ಬಳಸಿದರೆ ಮಾತ್ರ ಸಾಧ್ಯವಿದೆ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ನೀವು ಈ ಸಮಯದಲ್ಲಿ ಹೆಚ್ಚು ಸುಧಾರಿತ ಸಮಯವನ್ನು ಎದುರಿಸಬಹುದು. ಈ ದಿನವು ನಿಮಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುವ ಸಾಧ್ಯತೆ ಇದೆ. ನೀವು ಜಾಗೃತೆ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಹಣಕಾಸುಗಳನ್ನು ನಿರ್ವಹಿಸಬಹುದು. ಈ ದಿನವು ಹೊಸ ಹಣಕಾಸು ಯೋಜನೆಗಳಿಗೆ ಮತ್ತು ಮಾರ್ಗಗಳಿಗೆ ಹೊಸ ಅವಕಾಶಗಳನ್ನು ನೀಡುವ ಕಾಲವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಹಣಕಾಸು ಬಜೆಟ್ ಪ್ರಸ್ತಾಪಿಸು ಮತ್ತು ನೀವು ಬಳಸಿದ ಎಲ್ಲ ಬದಲಾವಣೆಗಳನ್ನು ಪರಿಗಣಿಸಿ. ಕಷ್ಟವಾಗಿರುವ ಕ್ಷೇತ್ರಗಳಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಂಡು ನಿಮ್ಮ ಹೂಡಿಕೆಯನ್ನು ಸೂಕ್ತವಾಗಿ ಮಾಡಬಹುದು. ನೀವು ಮತ್ತಷ್ಟು ಯೋಜನೆಗಳನ್ನು ರೂಪಿಸಬೇಕಾದರೆ ಖರ್ಚುಗಳನ್ನು ಸುಧಾರಿಸಲು ದಕ್ಷತೆ ಹೆಚ್ಚಿಸಬಹುದು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ಹೆಚ್ಚು ಖುಷಿಯಾಯಿತೆಂದು ಅನಿಸಬಹುದು, ಆದರೆ ನಿಮ್ಮ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಹೃದಯಪೂರ್ವಕತೆಗೆ ಹೆಚ್ಚು ಮೌಲ್ಯ ನೀಡಿ. ಕೆಲವು ಸಂದರ್ಭಗಳಲ್ಲಿ ನೀವು ಹೆಚ್ಚಿನ ಗಮನ ಮತ್ತು ಪ್ರಾಮುಖ್ಯತೆಯನ್ನು ನಿಮ್ಮ ಸಂಬಂಧಗಳಿಗೆ ಕೊಡಬೇಕಾದರೆ ನಿಮ್ಮ ಸಂಗಾತಿಯೊಂದಿಗೆ ಸಮಾಧಾನ ಹೆಚ್ಚಿಸಬಹುದು. ಆದರೆ ನಿಮ್ಮ ಅಹಂ ಅಥವಾ ಸ್ವಭಾವದ ಪ್ರಭಾವವು ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನೀವು ಸಂಬಂಧದಲ್ಲಿ ಗಂಭೀರವಾಗಿರುತ್ತೀರಿ, ಆದಾಗ್ಯೂ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಹಂಚಿಕೊಳ್ಳಲು ಎಚ್ಚರಿಕೆಯಿಂದ ಮತ್ತು ಸಂವೇದನಾಶೀಲವಾಗಿ ನಡೆದುಕೊಳ್ಳುವಿರಿ. ಪ್ರೇಮ ಜೀವನವು ಈ ಸಮಯದಲ್ಲಿ ಬಹುಮಹಿಮೆ ಕಾಣಬಹುದು, ಆದರೆ ಸಂಭ್ರಮ ಮತ್ತು ಸ್ನೇಹ ನಿಷ್ಕಳಂಕತೆ ಹೆಚ್ಚಿಸಲು ನೀವು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ವಿರ್ಗೋ. 1. ಕನ್ಯಾ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರು ಬಹುಮಹಿಮೆ ಮತ್ತು ವಿಮರ್ಶಾತ್ಮಕ ಚಿಂತನೆ ಹೊಂದಿರುವವರು. ಇವರಲ್ಲಿ ಅದ್ಭುತವಾದ ಸಂಘಟನಾ ದಕ್ಷತೆ, ವಿವೇಚನೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಪ್ರತಿಯೊಂದು ಕೆಲಸವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಚಿಂತನ ಶಕ್ತಿ ಇರುತ್ತದೆ. ಈ ರಾಶಿಯವರು ತಮ್ಮ ಜೀವನದಲ್ಲಿ ಉತ್ತಮವಾದ ಸ್ಥಿತಿಯನ್ನು ಸಾಧಿಸಲು ಬಹುಮಾನಿಸುವರು, ಆದರೆ ಕೆಲವೊಮ್ಮೆ ಅವರು ತಮ್ಮ ಸರಿಯಾದ ದಾರಿ ಬಗ್ಗೆ ದ್ವಂದ್ವಕ್ಕೆ ಒಳಗಾಗುತ್ತಾರೆ. ಅವರು ತಮ್ಮ ಕಾರ್ಯಗಳನ್ನು ಮತ್ತು ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿ ಪೂರ್ಣಗೊಳಿಸಲು ಹೆಚ್ಚು ಸಮಯ ಮತ್ತು ಶ್ರಮವನ್ನು ಹೂಡುವವರು. ಕೆಲವೊಮ್ಮೆ ಅವರ ಅತ್ಯಂತ ಕಠಿಣ ಪರಿಶ್ರಮವು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಂಗಾಲು ಮಾಡಬಹುದು. ಆದಾಗ್ಯೂ ಅವರು ತಮ್ಮ ನವೀನ ಯೋಚನೆಗಳ ಮತ್ತು ಜ್ಞಾನದಿಂದ ಮುಂಚೂಣಿಯಲ್ಲಿ ನಿಂತವರು. 2. ಕನ್ಯಾ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ದೃಷ್ಟಿಕೋನವನ್ನು ಮತ್ತಷ್ಟು ಹಠಾತ್ತಾಗಿ ಬದಲಾಗಿಸಲು ಅಥವಾ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಪ್ರೇರಣೆಯನ್ನು ನೀಡುತ್ತದೆ. ನೀವು ಹೊಸ ಯೋಜನೆಗಳನ್ನು ರೂಪಿಸಲು, ಬದಲಾವಣೆಗಳನ್ನು ಸಾಧಿಸಲು ಬಲವಾದ ಪ್ರೇರಣೆ ಹೊಂದಿರುತ್ತೀರಿ. ಆದರೆ ನೀವು ಯಾವುದೇ ತಾತ್ಕಾಲಿಕ ಪರಿಸ್ಥಿತಿಗಳಲ್ಲಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ನಿರ್ವಹಣೆಯನ್ನು ನಡೆಸಿ. ಅನಿರೀಕ್ಷಿತ ಕಿರುಕುಳಗಳು ಅಥವಾ ಕಷ್ಟಗಳು ನಿಮ್ಮ ನಿರ್ಧಾರಗಳಲ್ಲಿ ಪರಿಗಣನೆಯನ್ನು ಕಳೆದುಕೊಂಡು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಶಕ್ತಿಯನ್ನು ಪ್ರೇರೇಪಿಸಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಕಾರ್ಯಗಳನ್ನು ಪ್ರಗತಿಪಡಿಸಲು, ಆದರೆ ಸಂಪೂರ್ಣವಾಗಿ ಅಗತ್ಯವಿರುವ ಸಮಯವನ್ನು ಬಳಸುವುದನ್ನು ಗಮನದಲ್ಲಿಟ್ಟು ಮುಂದುವರಿಯಿರಿ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ಸಮಯವು ನಿಮ್ಮ ಮುಂದಿನ ಹೂಡಿಕೆಗಳನ್ನು ಪರಿಶೀಲಿಸಲು, ಹಣಕಾಸು ನಿರ್ವಹಣೆಯನ್ನು ಹೆಚ್ಚಿನ ಗಮನದಿಂದ ನಿಯಂತ್ರಿಸಲು ಸೂಕ್ತ ಸಮಯವಾಗಿದೆ. ನಿಮ್ಮ ಬಜೆಟ್ ಮತ್ತು ಖರ್ಚುಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ಜವಾಬ್ದಾರಿಯುತವಾಗಿ ಹಂಚಿಕೊಳ್ಳುವ ಸಮಯ. ನೀವು ಈ ಸಮಯದಲ್ಲಿ ನಿಮ್ಮ ಆದಾಯ ಮತ್ತು ಖರ್ಚುಗಳನ್ನು ಪರಿಶೀಲಿಸಲು ಹೆಚ್ಚು ಸಮಯ ವಹಿಸಬಹುದು, ಆದರೆ ಅತಿಕನಿಷ್ಠ ಹೂಡಿಕೆಗಳು ಅಥವಾ ಅಚಾನಕ್ ದುಡಿಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ನೀವು ಇತರ ಆರ್ಥಿಕ ಆಯ್ಕೆಗಳನ್ನು ಪರಿಗಣಿಸು. ಇವುಗಳಿಗೆ ನಿಮ್ಮ ಹಣಕಾಸು ಸ್ಥಿತಿಯನ್ನು ನಿರ್ವಹಿಸಲು ನೀವು ಹೆಚ್ಚು ಎಚ್ಚರಿಕೆಯಿಂದ ನಡೆಯಬೇಕಾಗಿದೆ. ನೀವು ಯೋಜನೆಗಳನ್ನು ರೂಪಿಸಿದರೆ ಅವುಗಳನ್ನು ಜಾಗರೂಕತೆಯಿಂದ ಅನುಸರಿಸಿ ಉತ್ತಮ ಫಲಿತಾಂಶ ಪಡೆಯಬಹುದು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ಹೆಚ್ಚು ಬುದ್ಧಿವಂತಿಕೆಯಿಂದ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಬಲಪಡಿಸಲು ಈ ಸಮಯವನ್ನು ಬಳಸಬಹುದು. ನಿಮ್ಮ ಸಹಭಾಗಿಯೊಂದಿಗೆ ಸುಸ್ಥಿರವಾದ ಸಂವಾದ ಮತ್ತು ಹೃದಯಪೂರ್ವಕ ಸಂಪರ್ಕವನ್ನು ಸ್ಥಾಪಿಸಲು ಇಂದು ಉತ್ತಮ ಸಮಯವಾಗಿದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಮತ್ತು ನಿಮ್ಮ ಸಂಬಂಧದಲ್ಲಿ ಪ್ರಾಮುಖ್ಯತೆಯನ್ನು ವಿಸ್ತಾರಗೊಳಿಸಲು ಪ್ರಯತ್ನಿಸಿ. ಇತರರೊಂದಿಗೆ ಹತ್ತಿರವಾಗಿ ಸಂಪರ್ಕ ಹೊಂದಲು ನಿಮ್ಮ ಸಂಬಂಧವನ್ನು ಮನಸ್ಸುಗಳನ್ನು ಹೂಡಲು ಸಾಧ್ಯವಿದೆ. ನೀವು ನಿಮ್ಮ ಸ್ನೇಹಿತರ ಮತ್ತು ಕುಟುಂಬದೊಂದಿಗೆ ನಿಮ್ಮ ಆತ್ಮೀಯ ಸಂಗತಿಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದರೆ ಇನ್ನಷ್ಟು ಸಮಾಧಾನವನ್ನು ಅನುಭವಿಸಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ವಿಭಿನ್ನ ಯೋಚನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಸಹಯೋಗವನ್ನು ಸಾಂದರ್ಭಿಕವಾಗಿ ಮಾಡುವುದು ಮುಖ್ಯವಾಗಿದೆ. ಮುಂದಿನ ರಾಶಿ ತುಲಾ.
ತುಲಾರಾಶಿ. ಲಿಬ್ರಾ. 1. ತುಲಾರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ತುಲಾರಾಶಿಯವರು ಸಾಮರಸ್ಯ ಮತ್ತು ನ್ಯಾಯದ ಪ್ರಚಾರಕರಾಗಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಸಮತೋಲ ಮತ್ತು ಶಾಂತಿ ಪಡೆಯಲು ಯಾವಾಗಲೂ ಪ್ರಯತ್ನಿಸುವವರು. ಅವರಲ್ಲಿ ಸಂವೇದನಾಶೀಲತೆ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಉತ್ತಮವಾಗಿ ನಿರ್ವಹಿಸುವ ಶಕ್ತಿ ಇರುತ್ತದೆ. ಈ ರಾಶಿಯವರು ಬಹುಮಹಿಮೆ ಬಲವಂತದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಬಯಸಿದರು ಇತರರ ಅಭಿಪ್ರಾಯಗಳನ್ನು ಮತ್ತು ಭಾವನೆಗಳನ್ನು ಗೌರವಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಹೆಚ್ಚು ಸಮತೋಲ ಸಾಧನೆ ಬಯಕೆಯಿಂದ ಅವರು ತಮ್ಮ ಆಸಕ್ತಿಗಳನ್ನು ಮತ್ತು ಅಗತ್ಯಗಳನ್ನು ಪ್ರಸ್ತಾಪಿಸುವುದರಲ್ಲಿ ವಿಳಂಬಿಸಬಹುದು. ಇವುಗಳನ್ನು ಸಮರ್ಥವಾಗಿ ಹಿಂಬಾಲಿಸುವುದರಿಂದ ಅವರು ಹೆಚ್ಚು ಬಲಿಷ್ಠ ಅನುಭವಗಳನ್ನು ಹೊಂದಬಹುದು. ಅವರು ತಮ್ಮ ಸಂಬಂಧಗಳಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲು ಸಿದ್ಧರಾಗಿದ್ದಾರೆ. 2. ತುಲಾ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ದೃಷ್ಟಿಕೋನವನ್ನು ಮತ್ತಷ್ಟು ಉನ್ನತಗೊಳಿಸಲು ಅವಕಾಶ ನೀಡುತ್ತದೆ. ನಿಮ್ಮ ದೃಷ್ಟಿಕೋನಗಳಲ್ಲಿ ನವೀನತೆ ಮತ್ತು ಆಯ್ಕೆಗಳನ್ನು ಹತ್ತಿರದಿಂದ ಪರಿಶೀಲಿಸಲು ನಿಮ್ಮ ಮನಸ್ಸು ಹೆಚ್ಚು ಪ್ರೇರಿತವಾಗಿದೆ. ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಸ್ವತಃ ನಿಮ್ಮ ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಸಿದ್ಧರಾಗಿದ್ದೀರಿ. ಆದರೆ ನೀವು ಕೆಲವೊಮ್ಮೆ ನಿಮ್ಮ ಸುತ್ತಮುತ್ತಲಿನವರಿಂದ ಬೇಕಾದಷ್ಟಿಲ್ಲದೆ ಖಚಿತವಾಗಿ ಸಹಮತ ಗಳಿಸಲು ಪ್ರಯತ್ನಿಸಬಹುದು. ನೀವು ನಿಮ್ಮ ಪಾಠಗಳನ್ನು ಹಾಗೂ ಗುರಿಗಳನ್ನು ಇನ್ನಷ್ಟು ವಿವರವಾಗಿ ಪರಿಶೀಲಿಸಲು ಸೂಕ್ತ ಸಮಯವಾಗಿದೆ. ಇದರಿಂದ ನಿಮಗೆ ಹೆಚ್ಚು ಸ್ಪಷ್ಟತೆ ಮತ್ತು ಜವಾಬ್ದಾರಿಯು ತರಲಿದೆ. ನಿಮ್ಮ ಕಾರ್ಯಗಳ ಬಗ್ಗೆ ಜಾಗರೂಕವಾಗಿ ನೋಡಿದರೆ ನಿಮ್ಮ ಆಕಾಂಕ್ಷೆಗಳತ್ತ ನೇರವಾಗಿ ಪಥಸಂಚಲನೆ ಸಾಧ್ಯವಾಗುತ್ತದೆ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ಸಮಯವು ನಿಮ್ಮ ಯೋಜನೆಗಳನ್ನು ಪರಿಶೀಲಿಸಲು ಮತ್ತು ನವೀನ ಮಾರ್ಗಗಳನ್ನು ಅನ್ವೇಷಿಸಲು ಉತ್ತಮ ಸಮಯವಾಗಿದೆ. ನೀವು ಹಣಕಾಸು ಸ್ಥಿತಿಯನ್ನು ಹೆಚ್ಚು ವೈಶಿಷ್ಟ್ಯಗೊಳಿಸಲು ಮತ್ತು ಬಜೆಟ್ ನಿರ್ವಹಣೆಯನ್ನು ಸರಿಯಾಗಿ ಯೋಜಿಸಲು ಮುಂದಾಗಬಹುದು. ಇದು ಹೂಡಿಕೆಗೆ ಸಂಬಂಧಿಸಿದ ಮಹತ್ವದ ಸಮಯವಾಗಬಹುದು. ಆದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆಯ್ಕೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಲು ಸಮಯ ವಹಿಸುವುದು ಮುಖ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಅಥವಾ ಆರ್ಥಿಕ ಕಿರಿಕಿರಿಗಳು ನಿಮ್ಮ ಹಣಕಾಸು ಪರಿಸ್ಥಿತಿಯನ್ನು ಒತ್ತಡಕ್ಕೊಳಪಡಿಸಬಹುದು. ಆದರೂ ನೀವು ಎಚ್ಚರಿಕೆಯಿಂದ ನಿಮ್ಮ ಸಂಪನ್ಮೂಲಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿದುಕೊಂಡು ಸುಧಾರಣೆಯ ದಾರಿಗೆ ಹೋಗಬಹುದು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂವಾದಗಳನ್ನು ಉತ್ತಮವಾಗಿ ನಿರ್ಮಿಸಲು ಮತ್ತು ಸಂಬಂಧವನ್ನು ಗಾಢವಾಗಿಸಲು ಇದು ಸೂಕ್ತ ಸಮಯವಾಗಿದೆ. ನೀವು ನಿಮ್ಮ ಆತ್ಮೀಯ ಭಾವನೆಗಳನ್ನು ಮತ್ತು ಚಿಂತೆಗಳನ್ನು ಹಂಚಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವಿರಿ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಅನುಭವಿಸಲು ತಮ್ಮ ಭಾವನೆಗಳನ್ನು ಪ್ರಾಮುಖ್ಯತೆ ನೀಡಿ. ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಂವಾದವನ್ನು ಹೆಚ್ಚಿಸಿದರೆ ನಿಮ್ಮ ಸಂಬಂಧದ ಮೇಲೆ ಭರವಸೆ ಮತ್ತು ಗಾಢತೆಯನ್ನು ತಲುಪಬಹುದು. ನಿಮಗೆ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ಪರಸ್ಪರ ಗೌರವ ಮತ್ತು ಭಾವನೆಗಳನ್ನು ಹೊತ್ತಿದ್ದರೆ ನಿಮ್ಮ ಪ್ರೇಮ ಜೀವನವು ಹೊಸ ಬೆಳವಣಿಗೆಯನ್ನು ಕಂಡುಹಿಡಿಯಬಹುದು. ಆದರೆ ನಿಮ್ಮ ಗುರಿಗಳನ್ನು ಹಂಚಿಕೊಳ್ಳುವ ಸಮಯದಲ್ಲಿಯೂ ನೀವು ಅವರ ಅಭಿಪ್ರಾಯಗಳನ್ನು ಗಮನವಿಟ್ಟು ಕೇಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ಕಾರ್ಪಿಯೋ. 1. ವೃಶ್ಚಿಕ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಧೈರ್ಯಶಾಲಿಗಳು, ಶಕ್ತಿಶಾಲಿಗಳು ಮತ್ತು ಅಂತಚಿಂತನೆಗಳಿಂದ ತುಂಬಿದ ವ್ಯಕ್ತಿಗಳು. ಇವರ ಜೀವನ ಪಥವು ಅತಿ ಸೂಕ್ಷ್ಮ ಮತ್ತು ಇನ್ಸೈಟ್ಫುಲ್ ಆಗಿರುತ್ತದೆ. ಇವರು ಯಾವುದನ್ನು ಮಾಡಿದರೂ ಅದಕ್ಕೆ ಪೂರ್ಣವಾದ ವಿಶ್ವಾಸ ಹಾಗೂ ಸಮರ್ಪಣೆಯನ್ನು ಹೊಂದಿದ್ದಾರೆ. ಇವರು ಬಹುಶಃ ಪ್ರಭಾವಶಾಲಿಯಾಗಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಇಚ್ಛಿಸುವವರು. ಯಾವುದೇ ಸಂಕಷ್ಟದ ಸಂದರ್ಭಗಳಲ್ಲಿ ತಮ್ಮ ಪರಿಶ್ರಮ ಮತ್ತು ದೃಢ ನಂಬಿಕೆಯಿಂದ ಈ ರಾಶಿಯವರು ಮುನ್ನಡೆಸುತ್ತಾರೆ. ಆದರೆ ಕೆಲವೊಮ್ಮೆ ಇವರು ತಮ್ಮ ಅಭಿಪ್ರಾಯಗಳನ್ನು ಹತ್ತಿರದಲ್ಲಿರುವವರಿಂದ ತಳ್ಳಿಹಾಕುವ ಗುಣ ಹೊಂದಿರಬಹುದು. ತಮ್ಮ ಗುರಿಗಳನ್ನು ತಲುಪಲು ಅವರ ಉತ್ಸಾಹವು ಹೆಚ್ಚಿನದಾಗಿರುತ್ತದೆ. ಆದರೆ ಇತರರ ಜವಾಬ್ದಾರಿಗಳ ಮತ್ತು ಭಾವನೆಗಳನ್ನು ಗೌರವಿಸುವುದು ಅಗತ್ಯವಾಗಿದೆ. 2. ವೃಶ್ಚಿಕ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ದೃಷ್ಟಿಕೋನ ಮತ್ತು ಗುರಿಗಳ ಬಗ್ಗೆ ಹೆಚ್ಚು ಮನನಶೀಲವಾದ ಚಿಂತನೆಗಳನ್ನು ಕೊಂಡೊಯ್ಯುವ ಸಮಯವಾಗಿದೆ. ನೀವು ತಮ್ಮ ಭಾವನೆಗಳನ್ನು ಹಾಗೂ ಅಗತ್ಯಗಳನ್ನು ವಿವರವಾಗಿ ಪರಿಶೀಲಿಸಲು ಹೆಚ್ಚು ಸಮಯವನ್ನು ನೀಡಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಮತ್ತಷ್ಟು ಸ್ಪಷ್ಟವಾಗಿ ಗಮನಿಸಿದರೆ ನಿಮ್ಮ ಕಷ್ಟಗಳು ಸುಲಭವಾಗಿ ನಿವಾರಣೆಯಾಗಬಹುದು. ನೀವು ತಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸಲು ಮತ್ತು ನಿಮ್ಮ ಗುರುತುಗಳನ್ನು ದೊಡ್ಡ ಮಟ್ಟದಲ್ಲಿ ಸಾಧಿಸಲು ಅವಕಾಶ ಹೊಂದಿದ್ದೀರಿ. ಆದರೆ ಯಾವುದಾದರೂ ನಿರ್ಧಾರಗಳನ್ನು ತೋರುವ ಮೊದಲು ಕೆಲವು ಸಮಯವನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ಪರಿಶೀಲಿಸಲು ಸರಿಯಾದ ಸಮಯವಾಗಿದೆ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ದಿನವು ನಿಮ್ಮ ಯೋಜನೆಗಳನ್ನು ಮತ್ತು ಹೂಡಿಕೆಗಳನ್ನು ಸುಧಾರಿಸಲು ಉತ್ತಮ ಸಮಯವಾಗಿದೆ.
ನೀವು ಹೆಚ್ಚು ಪ್ರಗತಿಪರ ಮಾರ್ಗಗಳನ್ನು ಅನ್ವೇಷಿಸಲು ಇಚ್ಛಿಸುವಿರಿ. ಆದರೆ ನೀವು ಬಜೆಟ್ ನಿಯಂತ್ರಣವನ್ನು ಮಾಡಬೇಕಾದರೆ ನಿಮ್ಮ ಖರ್ಚುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸು. ಈ ದಿನದಲ್ಲಿ ಯಾವುದೇ ಆರ್ಥಿಕ ತಾತ್ಕಾಲಿಕ ಸಮಸ್ಯೆ ಅಥವಾ ಅಪೇಕ್ಷಿತ ಬದಲಾವಣೆಗಳು ಉಂಟಾದರೆ ನೀವು ಅದನ್ನು ಮುಂದಿನ ಹಂತದ ಪ್ರಯತ್ನಗಳಲ್ಲಿ ಸಹಜವಾಗಿ ಸರಿಪಡಿಸಬಹುದು. ಆದರೆ ನೀವು ಹೂಡಿಕೆಯಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಆಗಿರಬೇಕು. ಮುಂಚಿತವಾಗಿ ವಿಮರ್ಶೆ ಮಾಡಿ ಮತ್ತು ನಿಮ್ಮ ಹಣಕಾಸು ಯೋಜನೆಗಳನ್ನು ಮತ್ತಷ್ಟು ಸ್ಥಿರವಾಗಿಸಲು ಹೆಚ್ಚು ಪರಿಶ್ರಮ ವಹಿಸು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಗಾಢ ಸಂಬಂಧವನ್ನು ಹಾರೈಸುವ ಉತ್ತಮ ಸಮಯವನ್ನು ಹೊಂದಿದ್ದೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಮತ್ತು ಸಂದೇಶಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಮುಖ್ಯವಾಗಿರುತ್ತದೆ. ನಿಮ್ಮ ಸಂಬಂಧದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಮಾಧಾನವನ್ನು ಪ್ರಗತಿಪಡಿಸಲು ಸಹಾನುಭೂತಿಯ ಮನೋಭಾವದಿಂದ ನಡೆದುಕೊಳ್ಳುವುದು ಸೂಕ್ತವಾಗಿದೆ. ನಿಮ್ಮ ಸಂಬಂಧದಲ್ಲಿ ಅಥವಾ ನವೀನ ಪ್ರೇಮ ಸಂಬಂಧಗಳಲ್ಲಿ ಎಲ್ಲವೂ ನೀವು ಹೃದಯಪೂರ್ವಕವಾಗಿ ಪ್ರತಿಕ್ರಿಯಿಸಿದರೆ ಒಂದು ಉತ್ತಮ ಪೂರಕ ಸಂಬಂಧವು ರೂಪುಗೊಳ್ಳಬಹುದು. ನೀವು ತಮ್ಮ ಭಾವನೆಗಳನ್ನು ಪೋಷಿಸಲು ಉಚಿತವಾಗಿ ಹೊತ್ತಿದ್ದರೂ ನಿಮ್ಮ ಸಂಗಾತಿಗೆ ಒಂದು ಉತ್ತಮ ಸಂಬಂಧವನ್ನು ತಲುಪಲು ಸಾಧ್ಯವಿದೆ. ಮುಂದಿನ ರಾಶಿ ಧನು. ಧನುರಾಶಿ ಸ್ಯಾಜಿಟಾರಿಯಸ್. 1. ಧನುರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯವರು ಉತ್ಸಾಹಿಗಳಾಗಿದ್ದು ಸಂಚಾರಿ, ಸಂಶೋಚಕ ಮತ್ತು ದೃಢ ನಂಬಿಕೆಯನ್ನು ಹೊಂದಿದವರು. ಇವರಲ್ಲಿ ಬಹುಮಹಿಮೆ, ವಿಶಾಲವಾದ ದೃಷ್ಟಿಕೋನ ಮತ್ತು ಯಥಾರ್ಥದತ್ತ ಶಕ್ತಿಯನ್ನು ಹೊಂದಿರುತ್ತವೆ. ಇವರು ತಮ್ಮ ಗುರಿಯನ್ನು ತಲುಪಲು ಪ್ರೇರಿತರಾಗಿರುತ್ತಾರೆಂದು ಅವರ ಬದುಕಿನ ದಾರಿಯು ಸೃಜನಶೀಲ ಮತ್ತು ಯೋಚನೆಯಿಂದ ಕೂಡಿದೆ. ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ಪಠ್ಯಮಾರ್ಗದಲ್ಲಿ ಪ್ರಗತಿ ಸಾಧಿಸಲು ಇವರು ಎಂದಿಗೂ ಸಿದ್ಧರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಇವರು ತೋರುವ ಅನೇಕ ಪ್ರಯತ್ನಗಳು ನಿಧಾನವಾದ ಪರಿಣಾಮಗಳನ್ನು ನೀಡಬಹುದು. ಧನುರಾಶಿಯವರು ಹೆಚ್ಚು ಸ್ವತಂತ್ರವಿರುವವರು, ಆದರೂ ಸಹ ಬಲವಾದ ಸಂಬಂಧಗಳ ಸ್ಥಾಪನೆಯನ್ನು ಹೊರತುಪಡಿಸಿ ತಮ್ಮ ನಂಬಿಕೆಯನ್ನು ದೃಢಪಡಿಸಲು ಹೆಚ್ಚಿನ ಸಮಯವನ್ನು ಹೂಡುವುದಿಲ್ಲ. 2. ಧನುರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ನಿಮ್ಮ ಗುರಿಗಳನ್ನು ಪ್ರವೇಶಿಸಲು ಪ್ರೇರಣೆಯನ್ನು ನೀಡುತ್ತದೆ. ನೀವು ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ಹೊಸ ದಾರಿಯನ್ನು ಹುಡುಕಲು ಹೆಚ್ಚು ಸಿದ್ಧರಾಗಿದ್ದೀರಿ. ಆದರೆ ಯಾವಾಗಲೂ ಬದಲಾವಣೆಯೊಂದಿಗೆ ಸಮನ್ವಯವಾಗುವ ಪ್ರಕ್ರಿಯೆಗೆ ತಲುಪಲು ನೀವು ಕಠಿಣ ಪರಿಶ್ರಮವನ್ನು ಕೂಡಿಸಬೇಕಾಗಿದೆ. ನೀವು ಇತರರೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಮುನ್ನ ನಿಮ್ಮ ನಿರ್ಧಾರಗಳನ್ನು ಸರಿಯಾಗಿ ವಿಶ್ಲೇಷಿಸಿ. ಕೆಲವೊಮ್ಮೆ ನಿಮ್ಮ ಹೆಚ್ಚಿನ ಧೈರ್ಯವು ಮುಂಚಿತವಾಗಿ ಕನಿಷ್ಠ ಪರಿಶೀಲನೆಗಳನ್ನು ನಡೆಸದೆ ನಿರ್ಧಾರಗಳನ್ನು ತಲುಪಲು ಪ್ರೇರೇಪಿಸಬಹುದು. ಆದರೆ ಇದು ನಿಮ್ಮ ಯಶಸ್ಸಿಗೆ ಅನಿವಾರ್ಯವಾಗಿರುತ್ತದೆ. ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ನಿಯಂತ್ರಣ ಮತ್ತು ಸೂಕ್ತ ಜಾಗರೂಕತೆ ಅನುಸರಿಸಬೇಕಾಗಿದೆ. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ಸಮಯವು ನಿಮ್ಮ ಹಣಕಾಸು ಪರಿಸ್ಥಿತಿಯನ್ನು ಮತ್ತಷ್ಟು ಸಮರ್ಥವಾಗಿ ನಿಯಂತ್ರಿಸಲು ಸರಿಯಾದ ಸಮಯವಾಗಿದೆ. ನೀವು ವಿವಿಧ ಹೂಡಿಕೆ ಮಾರ್ಗಗಳನ್ನು ಅನ್ವೇಷಿಸಲು, ಆದರೆ ನಿಮ್ಮ ಸಂಗ್ರಹಣೆಯ ಮೇಲೆ ನಿಯಂತ್ರಣವಿರಿಸಲು ಪ್ರಯತ್ನಿಸಬಹುದು. ನೀವು ಪ್ರಗತಿಶೀಲ ಹಣಕಾಸು ಯೋಜನೆಗಳನ್ನು ರೂಪಿಸಲು ಹೆಚ್ಚು ಸಮಯ ವಹಿಸುವಿರಿ. ಆದರೆ ನೀವು ಜಾಗರೂಕತೆಯಿಂದ ಹೂಡಿಕೆಗಳನ್ನು ಮಾಡುತ್ತಿದ್ದರೆ ಅವು ನಿಮ್ಮ ಹೂಡಿಕೆಗೆ ಉತ್ತಮ ಪರಿಣಾಮವನ್ನು ನೀಡಬಹುದು. ಕೆಲವೊಮ್ಮೆ ನೀವು ಆದಾಯ ಹಾಗೂ ಖರ್ಚುಗಳನ್ನು ಪರೀಕ್ಷಿಸುವ ಸಮಯವನ್ನು ನೀವು ಆರ್ಥಿಕ ಸ್ಥಿತಿಯು ಪ್ರಭಾವವಿತ್ತಿರುವುದರಿಂದ ಪರಿಶೀಲಿಸಬೇಕು. ನೀವು ಹೆಚ್ಚು ಸೂಕ್ಷ್ಮತೆ ಮತ್ತು ಸಮಾಧಾನದಿಂದ ನಿಮ್ಮ ಆರ್ಥಿಕವಾಗಿ ಸಮರ್ಥ ಯೋಜನೆಗಳನ್ನು ಅನುಸರಿಸಿದರೆ ಇದು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಲು, ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯವನ್ನು ಹೊಂದಿದ್ದೀರಿ. ನಿಮ್ಮ ಭಾವನೆಗಳನ್ನು ಹೃದಯಪೂರ್ವಕವಾಗಿ ವ್ಯಕ್ತಪಡಿಸುವುದರಿಂದ ನಿಮ್ಮ ಸಂಬಂಧದಲ್ಲಿ ಹೊಸ ದಾರಿ ಮತ್ತು ಸಮಾಧಾನವನ್ನು ಅನ್ವೇಷಿಸಬಹುದು. ಆದರೆ ಕೆಲವೊಮ್ಮೆ ನಿಮ್ಮ ಸ್ವತಂತ್ರತೆಯನ್ನು ಹೆಚ್ಚಿಸಲು ನೀವು ಬಹುಮಾನ ನೀಡುತ್ತೀರಿ. ಅದಕ್ಕಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಪರ್ಕ ಮತ್ತು ಗೆಳೆತನವನ್ನು ಕಟ್ಟಲು ನಿಮಗೆ ಸಮಯವಿದೆ. ನೀವು ತಮ್ಮ ಸಂಬಂಧದಲ್ಲಿ ಹೆಚ್ಚು ಸ್ಥಿರತೆ ಹಾಗೂ ಪ್ರಾಮುಖ್ಯತೆ ನೀಡಿದರೆ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಗಂಭೀರವಾದ ಸಂಬಂಧವನ್ನು ಆವಿಷ್ಕರಿಸಬಹುದು. ಮುಂದಿನ ರಾಶಿ ಮಕರ. ಮಕರ ರಾಶಿ ಕ್ಯಾಪ್ರಿಕಾರ್ನ್. 1. ಮಕರ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿಯವರು ಬಹುಮಹಿಮೆ, ದುಡ್ಡು ಮತ್ತು ಶ್ರೇಷ್ಠತೆಯನ್ನು ಸಾಧಿಸಲು ಸಿದ್ಧರಾಗಿರುವವರು. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಬಹುಮಾನಿಸುವರು ಮತ್ತು ತಮ್ಮ ಪರಿಷ್ಕೃತ ದಕ್ಷತೆಗಳನ್ನು ಪರಿಗಣಿಸಿ ನಿಧಾನವಾಗಿ ಆದರೆ ವಿಶ್ವಸಹಿತವಾಗಿ ಪ್ರಯತ್ನಿಸುವವರು. ತಮ್ಮ ಜೀವನದಲ್ಲಿ ಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಸತತ ಪ್ರಯತ್ನವನ್ನು ಮುಂದುವರಿಸುತ್ತಾರೆ. ಈ ರಾಶಿಯವರು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಸದಾ ದೃಢ ಮತ್ತು ನಿಶ್ಚಿತವಾಗಿದ್ದಾರೆ.
ಆದರೆ ಕೆಲವೊಮ್ಮೆ ಅವರು ತಮ್ಮ ಜೀವನದಲ್ಲಿ ಮತ್ತು ಸಂಬಂಧಗಳಲ್ಲಿ ಬಹುಮಹಿಮೆ ಹೊಂದಲು ಇತರರೊಂದಿಗೆ ಸ್ನೇಹಪೂರ್ಣ ಸಂಬಂಧಗಳನ್ನು ಸ್ಥಾಪಿಸಲು ಸಾಕಷ್ಟು ಸಮಯವಿಡುವುದಿಲ್ಲ. ಅವರನ್ನು ಹೆಚ್ಚಾಗಿ ಅವಸರದಿಂದ ಕೆಲಸಗಳನ್ನು ಮುಗಿಸಲು ಹಾಗೂ ಬದಲಾಗುವ ಪರಿಸ್ಥಿತಿಗಳಲ್ಲಿ ಇತರರನ್ನು ಒಳಗೊಂಡ ಹಂತಗಳನ್ನು ಅನುಸರಿಸಲು ಪ್ರೇರೇಪಿಸಬಹುದು. 2. ಮಕರ ರಾಶಿಯಲ್ಲಿ ಈ ದಿನದ ಪ್ರಭಾವಗಳು ಹೇಗೆ ಇರುವುದರ ಕುರಿತು ತಿಳಿದುಕೊಳ್ಳೋಣ. ಈ ದಿನವು ನಿಮ್ಮ ಗುರಿಗಳನ್ನು ಸುಧಾರಿಸಲು ಮತ್ತಷ್ಟು ಉತ್ಸಾಹ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ನೀವು ಏನನ್ನಾದರೂ ಸಾಧಿಸಲು ಸಾಕಷ್ಟು ಸಮಯವನ್ನು ಹೂಡುವುದರಿಂದ ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ನಿಮ್ಮ ಜವಾಬ್ದಾರಿ ಮತ್ತು ಕಠಿಣ ಪರಿಶ್ರಮವು ಆಧ್ಯಾತ್ಮಿಕ ಪ್ರಗತಿಗೆ ತರಬಹುದಾದರೆ ಇತರರ ಸಮರ್ಥನೆ ಅಥವಾ ನೆರವು ಪಡೆಯಲು ಹೆಚ್ಚು ಸಮಯವಿಡಬಹುದು. ಆದರೆ ನೀವು ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದರೆ ನಿಮ್ಮ ಮನಸ್ಸು ಯಥಾಸ್ಥಿತಿಯಿಂದ ಹೆಚ್ಚಿನ ಚಿಂತನೆಗಳನ್ನು ತೆಗೆದುಕೊಳ್ಳಲು ಆರಂಭವಾಗಬಹುದು. ನೀವು ನಿಮ್ಮ ಪರಿಸ್ಥಿತಿಯನ್ನು ಮತ್ತಷ್ಟು ಆಯ್ಕೆ ಮಾಡಿದರೆ ಮತ್ತು ನಿಮ್ಮ ಧೈರ್ಯವನ್ನು ಅಗತ್ಯವಿರುವಲ್ಲಿ ಬಳಕೆ ಮಾಡುವುದರಿಂದ ನೀವು ನಿರ್ಧಾರಗಳನ್ನು ಉತ್ತಮವಾಗಿ ಕೈಗೊಳ್ಳಬಹುದು. 3. ಆರ್ಥಿಕ ವಿಷಯಗಳಲ್ಲಿ ಹೇಗೆ ನಡೆಯುವುದು. ಆರ್ಥಿಕವಾಗಿ ಈ ಸಮಯವು ನಿಮ್ಮ ಹಣಕಾಸು ಪರಿಸ್ಥಿತಿಯನ್ನು ಹೆಚ್ಚಿಸಲು ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ಖರ್ಚುಗಳನ್ನು ಮತ್ತು ಆದಾಯವನ್ನು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ನಿರ್ವಹಿಸಿದರೆ ನೀವು ಹೂಡಿಕೆಗೆ ಬಹುಮಾನಗಳನ್ನು ಪಡೆಯಬಹುದು. ಆದರೆ ನೀವು ಹೆಚ್ಚಿನ ಸಮಾಧಾನದಿಂದ ಮತ್ತು ಜಾಗರೂಕತೆಯಿಂದ ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಚಿಂತಿಸಿದರೆ ಅವು ಉತ್ತಮವಾಗಿ ಫಲಿಸಬಹುದು. ಹೊಸ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ಸಮಯವಾಗಬಹುದು. ಆದರೆ ಯಾವುದೇ ಉತ್ಸಾಹದಿಂದ ಮುನ್ನಡೆಯುವುದಕ್ಕೂ ಮುಂಚೆ ನೀವು ನಿಮ್ಮ ಸಂಪನ್ಮೂಲಗಳನ್ನು ಚೆನ್ನಾಗಿ ಪರಿಶೀಲಿಸಬೇಕು. ಹೆಚ್ಚು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಆರ್ಥಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು. 4. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಪ್ರೇಮ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೃದಯಪೂರ್ವಕ ಸಂಬಂಧವನ್ನು ಸ್ಥಾಪಿಸಲು ಉತ್ತಮ ಸಮಯವನ್ನು ಹೊಂದಿದ್ದೀರಿ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದರಿಂದ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಾಧಾನ ಮತ್ತು ಭರವಸೆ ದೊರಕಬಹುದು. ನಿಮ್ಮ ಪ್ರೀತಿ ಮತ್ತು ಗೌರವದೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಅತ್ಯುತ್ತಮ ಅನುರಣನೆಗಳನ್ನು ಸಾಧಿಸಲು ಸಮಯವನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ಆವಿಷ್ಕರಿಸಲು ನಿಮ್ಮ ಮನಸ್ಸನ್ನು ತೆರವುಗೊಳಿಸಿ ಮತ್ತು ಸಮಾಧಾನದಿಂದ ಚರ್ಚೆಗಳನ್ನು ನಡೆಸಿದರೆ ನಿಮ್ಮ ಪ್ರೇಮ ಜೀವನವು ಹೆಚ್ಚು ಸುಸ್ಥಿರವಾಗಿ ಬೆಳೆಯುತ್ತದೆ. ಮುಂದಿನ ರಾಶಿ ಕುಂಭ. ಸಾಮಾನ್ಯ ನೋಟ. ಮೇ 1, 2025 ಕುಂಭರಾಶಿಯವರಿಗೆ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯ ಕಡೆಗೆ ಗಮನ ಹರಿಸುವ ದಿನವಾಗಿರುತ್ತದೆ. ನೀವು ನಿಮ್ಮ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೀರಿ. ಮನೆಯ ವಾತಾವರಣವನ್ನು ಸುಧಾರಿಸಲು ಮತ್ತು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನೀವು ಆಸಕ್ತಿ ಹೊಂದಿರುತ್ತೀರಿ. ನಿಮ್ಮ ಸುತ್ತಲಿನ ಜನರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸುವಿರಿ. ಕುಟುಂಬ ಮತ್ತು ಸಂಬಂಧಗಳು. ಇಂದು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತೀರಿ. ಮನೆಯಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರಯತ್ನಗಳು ಸಫಲವಾಗಬಹುದು. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗುತ್ತದೆ. ಅವರ ಯೋಗಕ್ಷೇಮಕ್ಕಾಗಿ ನೀವು ಸಮಯ ಮತ್ತು ಗಮನವನ್ನು ನೀಡಬೇಕಾಗಬಹುದು. ಕುಟುಂಬ ಸದಸ್ಯರು ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮ ಸಲಹೆ ಕೇಳಬಹುದು. ಅವರಿಗೆ ತಾಳ್ಮೆಯಿಂದ ಮತ್ತು ವಿವೇಕದಿಂದ ಮಾರ್ಗದರ್ಶನ ನೀಡುವುದು ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಇದು ಉತ್ತಮ ಸಮಯ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ. ವೃತ್ತಿ ಮತ್ತು ಉದ್ಯೋಗ. ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ನಿಮ್ಮ ದೈನಂದಿನ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ನಿರ್ವಹಿಸುವಿರಿ. ಹೊಸ ಯೋಜನೆಗಳು ಅಥವಾ ಅವಕಾಶಗಳು ಇಂದು ಬರುವ ಸಾಧ್ಯತೆ ಕಡಿಮೆ. ಇರುವ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು ಸೂಕ್ತ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಅವುಗಳನ್ನು ಶಾಂತವಾಗಿ ಪರಿಹರಿಸಿಕೊಳ್ಳಿ. ವ್ಯಾಪಾರಸ್ಥರಿಗೆ ಇದು ಸ್ಥಿರವಾದ ದಿನವಾಗಿರುತ್ತದೆ. ಹೆಚ್ಚಿನ ಲಾಭದ ನಿರೀಕ್ಷೆ ಇರುವುದಿಲ್ಲ, ಆದರೆ ನಿಮ್ಮ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಇಂದು ಉತ್ತಮ ಸ್ಥಿತಿಯಲ್ಲಿರುತ್ತೀರಿ. ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ. ಆದಾಗ್ಯೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ದುಂದುವೆಚ್ಚ ಮಾಡುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ಯಾವುದೇ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೀರಿ. ಆದರೂ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಗಂಟಲು ಅಥವಾ ಬಾಯಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನವಿರಲಿ. ತಣ್ಣನೆಯ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಯೋಗ ಮಾಡುವುದು ಪ್ರಯೋಜನಕಾರಿ.
ಸಮತೋಲಿತ ಆಹಾರವನ್ನು ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಭಾವನಾತ್ಮಕ ಸ್ಥಿತಿ. ಇಂದು ನೀವು ಹೆಚ್ಚು ಅಂತರ್ಮುಖಿಯಾಗಿರಬಹುದು ಮತ್ತು ಏಕಾಂತವನ್ನು ಬಯಸಬಹುದು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಬಗ್ಗೆ ಗಮನ ಹರಿಸುವುದು ಮುಖ್ಯ. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ಸ್ನೇಹಿತರು ಅಥವಾ ಆಪ್ತರೊಂದಿಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ಹಗುರವೆನಿಸಬಹುದು. ಅದೃಷ್ಟ ಅಂಶಗಳು. ಅದೃಷ್ಟದ ಸಂಖ್ಯೆ 2, 7. ಅದೃಷ್ಟದ ಬಣ್ಣ ತಿಳಿ ನೀಲಿ, ಬಿಳಿ. ಅದೃಷ್ಟದ ಕಲ್ಲು ನೀಲಂ. ಪರಿಹಾರಗಳು. ನಿಮ್ಮ ಮನೆಯ ವಾತಾವರಣವನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ. ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಮಾತಿನಲ್ಲಿ ಮೃದುತ್ವವನ್ನು ಕಾಪಾಡಿಕೊಳ್ಳಿ ಮತ್ತು ವಾದಗಳನ್ನು ತಪ್ಪಿಸಿ. ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಒಟ್ಟಾರೆಯಾಗಿ ಮೇ 1, 2025 ಕುಂಭರಾಶಿಯವರಿಗೆ ಕುಟುಂಬ, ಆಂತರಿಕ ಶಾಂತಿ ಮತ್ತು ಆರೋಗ್ಯದ ಕಡೆಗೆ ಗಮನಹರಿಸಬೇಕಾದ ದಿನವಾಗಿರುತ್ತದೆ. ಸಣ್ಣಪುಟ್ಟ ಸವಾಲುಗಳು ಎದುರಾದರೂ ನಿಮ್ಮ ವಿವೇಚನೆಯಿಂದ ಅವುಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ಸಕಾರಾತ್ಮಕ ಮನೋಭಾವದಿಂದ ದಿನವನ್ನು ಕಳೆಯಿರಿ. ಖಂಡಿತ ಮೇ 1, 2025 ಮೀನರಾಶಿಯವರ ಭವಿಷ್ಯವನ್ನು ವಿವರವಾಗಿ ತಿಳಿಸುತ್ತೇನೆ. ಸಾಮಾನ್ಯ ನೋಟ. ಮೇ 1, 2025 ಮೀನರಾಶಿಯವರಿಗೆ ಸೃಜನಶೀಲತೆ ಮತ್ತು ಕಲಾತ್ಮಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುವ ದಿನವಾಗಿರುತ್ತದೆ. ನಿಮ್ಮ ಭಾವನೆಗಳು ಇಂದು ಪ್ರಬಲವಾಗಿರಬಹುದು ಮತ್ತು ನೀವು ಇತರರ ಬಗ್ಗೆ ಹೆಚ್ಚು ಸಹಾನುಭೂತಿ ಹೊಂದುವಿರಿ. ನಿಮ್ಮ ಅಂತಃಪ್ರಜ್ಞೆಯು ಬಲವಾಗಿರುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಅದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ನಿಮ್ಮ ಗಮನ ಹರಿಯಬಹುದು. ವೃತ್ತಿ ಮತ್ತು ಉದ್ಯೋಗ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಾತ್ಮಕ ಆಲೋಚನೆಗಳಿಗೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಬಳಸಿಕೊಂಡು ನೀವು ಕೆಲವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು. ನೀವು ಕಲೆ, ಬರವಣಿಗೆ, ಸಂಗೀತ ಅಥವಾ ಇತರ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮಗೆ ಬಹಳ ಫಲಪ್ರದವಾದ ದಿನವಾಗಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ನೀವು ಅವರ ಬೆಂಬಲವನ್ನು ಪಡೆಯುತ್ತೀರಿ. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು. ನಿಮ್ಮ ಸೃಜನಾತ್ಮಕ ಕೆಲಸಗಳಿಂದ ಆದಾಯ ಗಳಿಸುವ ಸಾಧ್ಯತೆ ಇದೆ. ಆದಾಗ್ಯೂ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಮನರಂಜನೆ ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಇರಬಹುದು. ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ತಜ್ಞರ ಸಲಹೆಯನ್ನು ಪಡೆಯಿರಿ. ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಗೊಂದಲಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದೊಂದಿಗೆ ನಿಮ್ಮ ಸಂಬಂಧವು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕೂಡಿರುತ್ತದೆ. ನೀವು ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಬಯಸುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನಂಬಿಕೆಯನ್ನು ಬಲಪಡಿಸಿಕೊಳ್ಳಿ. ಮಕ್ಕಳೊಂದಿಗೆ ಆಟವಾಡುವುದು ಅಥವಾ ಅವರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ನಿಮಗೆ ಸಂತೋಷವನ್ನು ನೀಡುತ್ತದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅಥವಾ ಅವರೊಂದಿಗೆ ಸಂಪರ್ಕದಲ್ಲಿರುವ ಸಾಧ್ಯತೆಯಿದೆ. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿರುತ್ತದೆ. ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ನೀವು ಹೆಚ್ಚಿನ ಗಮನ ನೀಡುತ್ತೀರಿ. ಧ್ಯಾನ, ಯೋಗ ಅಥವಾ ಇತರ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡುವುದು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ. ಭಾವನಾತ್ಮಕ ಒತ್ತಡವನ್ನು ನಿರ್ವಹಿಸಲು ಪ್ರಯತ್ನಿಸಿ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಭಾವನಾತ್ಮಕ ಸ್ಥಿತಿ. ಇಂದು ನೀವು ಹೆಚ್ಚು ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿರಬಹುದು. ಇತರರ ನೋವು ಮತ್ತು ಸಂತೋಷಗಳಿಗೆ ನೀವು ಬೇಗನೆ ಸ್ಪಂದಿಸುತ್ತೀರಿ. ನಿಮ್ಮ ಅಂತಃಪ್ರಜ್ಞೆಯು ಬಲವಾಗಿರುತ್ತದೆ ಮತ್ತು ಅದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಅದೃಷ್ಟ ಅಂಶಗಳು. ಅದೃಷ್ಟದ ಸಂಖ್ಯೆ 3, 7. ಅದೃಷ್ಟದ ಬಣ್ಣ ತಿಳಿ ಹಸಿರು, ಹಳದಿ. ಅದೃಷ್ಟದ ಕಲ್ಲು ಹಳದಿ, ನೀಲಮ. ಪರಿಹಾರಗಳು. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮತ್ತು ಅದರ ಮಾರ್ಗದರ್ಶನವನ್ನು ಅನುಸರಿಸಿ. ಇತರರ ಬಗ್ಗೆ ಸಹಾನುಭೂತಿ ಮತ್ತು ಕಾಳಜಿಯನ್ನು ತೋರಿಸಿ. ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಒಟ್ಟಾರೆಯಾಗಿ ಮೇ 1, 2025 ಮೀನರಾಶಿಯವರಿಗೆ ಸೃಜನಶೀಲತೆ,
ಭಾವನೆಗಳು ಮತ್ತು ಅಂತಃಪ್ರಜ್ಞೆಗೆ ಮಹತ್ವ ನೀಡುವ ದಿನವಾಗಿರುತ್ತದೆ. ನಿಮ್ಮ ಕಲಾತ್ಮಕ ಕೌಶಲ್ಯಗಳನ್ನು ಬಳಸಿಕೊಂಡು ನೀವು ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಭಾವನಾತ್ಮಕ ಯೋಗಕ್ಷೇಮದ ಬಗ್ಗೆ ಗಮನವಿರಲಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ದಿನವನ್ನು ಕಳೆಯಿರಿ.